कि बीजेपी का कोई काम नहीं है, खाली हिटलरगिरी करना है, हर्ट करना है, हिंदू मुसलमान करना है। ಮೋದಿಯವರ ಬಾಯಿಂದ ಬಿಜೆಪಿಯವರ ಬಾಯಿಂದ ಹಿಟ್ಲರ್ ಅಂತೇಳಿ ಒಬ್ಬ ಮಹಿಳೆಗೆ ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧತೆ ಆಗಿರುವಂಥ ಇಂದಿರಾ ಗಾಂಧಿ ಅವರಿಗೆ ಇವರು ಇಂಥ ಒಂದು ಹೇಳಿಕೆಯನ್ನು ಕಂಪ್ಯಾರಿಸನ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯವಾಗೇ ಮಾಡಲಿ. ಒಬ್ಬ ಮಹಿಳೆಯರಿಗೆ ಅವಮಾನ ಮಾಡಿದಂಥ ಈ ಬಿಜೆಪಿ ಸರ್ಕಾರಕ್ಕೆ ನಾವು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ. ಮೋದಿಯವರಿಗೂ ಕೂಡ ಧಿಕ್ಕಾರ ಕೂಗ್ತೀವಿ. ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹಿಟ್ಲರ್ಶಾಹಿ ಕೇಂದ್ರ ಸರ್ಕಾರಕ್ಕೆ ಹಿಟ್ಲರ್ಶಾಹಿ ಬಿಜೆಪಿ ಸರ್ಕಾರಕ್ಕೆ ಹಿಟ್ಲರ್ಶಾಹಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕೇಂದ್ರದಿಂದ ಯಾರೇ ಮಿನಿಸ್ಟರ್ಗಳು ಬಂದರೂ ಕೂಡ ನಾವು ಗೆರೋ ಹಾಕೋದು ಖಂಡಿತ. ಅವ್ರ ಮಸಿಗೆ ಅವ್ರ ಮಾರಿಗೆ ಕರಿ ಮಸಿ ಮಾಡುವುದು ಪಕ್ಕ ಅಂತ ಹೇಳಕ್ಕೆ ನಾವು ಇವತ್ತಿನ ದಿವಸ ಈ ಗುಲ್ಬರ್ಗ ಯುವ ಕಾಂಗ್ರೆಸ್ಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆಗೆ ಬಿಜೆಪಿ ಪಕ್ಷದವರಿಗೆ ಭಾರತ್ ಮಾತಾ ಕಿ ಜೈ ಅನ್ನೋ ನೈತಿಕತೆನೂ ಉಳಿದಿಲ್ಲ. ಒಂದು ಲೇಡಿಗೆ ಹಿಟ್ಲರ್ಗೆ ಹೋಲಿಸ್ತಾರ ಇವರು. ಅಷ್ಟು ಪರಿಜ್ಞಾನ ಇಲ್ವಾ ಇವರಿಗೆ? ಇವ್ರದೇ ಪೂರ್ವಜರು ಏನು RSS ಮುಖಂಡರುಗಳು ಸಪೋರ್ಟ್ ಮಾಡಿದಂಥ ಪತ್ರನೂ ಇದೆ, प्रूफ हुई दे। बीजेपी IT सेल से जो है पोस्ट किया गया था कि हमारे लीडर जो इंदिरा गांधी जो फर्स्ट लेडी प्राइम मिनिस्टर है उनको हिटलर किया गया था। मैं ये कहना चाहता हूँ कि हिटलर हमारे कांग्रेस पार्टी के लीडर्स नहीं हैं, बीजेपी वाले हिटलर्स हैं। कभी हिटलर काम बीजेपी वाले करते हैं। This video is sponsored by Mahalakshmi Jewelers, Mannur Multi Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shaykh Group of Institutions, Ideal Vitchi, and by Study Bridge International School. ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಶಕೀಲ್ ಸರಡಿ ಅವರ ನೇತೃತ್ವದಲ್ಲಿ ಇಂದು ಬಿಜೆಪಿ ಆಫೀಸ್ ಮುತ್ತಿಗೆ ಹಾಕುವಂಥ ಒಂದು ಪಣ ತೊಟ್ಟಿದೆ. ಕಾರಣ ಏನಪ್ಪ ಅಂತಂದರೆ ಮೋದಿಯವರ ಬಾಯಿಂದ ಬಿಜೆಪಿಯವರ ಬಾಯಿಂದ ಹಿಟ್ಲರ್ ಅಂತೇಳಿ ಒಬ್ಬ ಮಹಿಳೆಗೆ ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧತೆ ಆಗಿರುವಂಥ ಇಂದಿರಾ ಗಾಂಧಿ ಅವರಿಗೆ ಇವರು ಇಂಥ ಒಂದು ಹೇಳಿಕೆಯನ್ನು ಕಂಪ್ಯಾರಿಸನ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯವಾಗೇ ಮಾಡಲಿ. ಒಬ್ಬ ಮಹಿಳೆಯರಿಗೆ ಅವಮಾನ ಮಾಡಿದಂಥ ಈ ಬಿಜೆಪಿ ಸರ್ಕಾರಕ್ಕೆ ನಾವು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ. ಮೋದಿಯವರಿಗೂ ಕೂಡ ಧಿಕ್ಕಾರ ಕೂಗ್ತೀವಿ ಅಂತಂದ್ರೆ ನಮ್ಮಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯವರಿದ್ದಾಗ ಹಲವು ಹೋರಾಟಗಳಿರ್ಬೋದು. ಈ ದೇಶದ ಯಾವುದೇ ಒಂದು ಉನ್ನತ ಹೋರಾಟಗಳಿದ್ದರೂ ಕೂಡ ಒಬ್ಬ ಉಕ್ಕಿನ ಮಹಿಳೆಯಾಗಿ ಇಂದಿರಾ ಗಾಂಧಿ ಅವರೇ ತೆಗೆದುಕೊಂಡಂಥ ನಿರ್ಣಯ ಇಲ್ಲಿವರೆಗೆ ಮೋದಿಯವರು ಯಾವುದೇ ರೀತಿಯ ಒಂದು ನಿರ್ಣಯ ತಗೊಂಡಿಲ್ಲ. ಅಮಿತ್ ಶಾ ಇರಲಿಲ್ಲಪ್ಪ ಅಂದ್ರೆ ಅವ್ರ ಬಾಜು ಯಾವುದೇ ಒಂದು ಮೋದಿಯವರ ಕೈಯಿಂದ ಒಂದು ನಿರ್ಣಯ ತಗೊಳಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಇಂದಿರಾ ಗಾಂಧಿ ಅವರು ಹೆಂಗಿದ್ದಾರಪ್ಪ ಅಂತಂದ್ರೆ ದೇಶದ ಯಾವುದೇ ಒಂದು ಮೂಲೆಯಿಂದ ಕೂಡ ಯಾವುದೇ ದೇಶದ ಹೋರಾಟಕ್ಕೆ ರೆಡಿ ಇದ್ದರೆ ಉಕ್ಕಿನ ಮಹಿಳೆ ನರೇಂದ್ರ ಮೋದಿ ತಾಕತ್ತು ಇರಲಾರ್ದಂಥ ನರೇಂದ್ರ ಮೋದಿಯು ಕೂಡ ಹೊಡೆಯುವಂಥ ತಾಕತ್ತು ನಮ್ಮಲ್ಲಿ ಇಂದಿರಾ ಗಾಂಧಿ ಅವರಿಗೆ ಇತ್ತು. ಆದರೂ ಕೂಡ ಇವರು ಸುಮ್ಮನೆ ಒಂದು ಉಕ್ಕಿನ ಮಹಿಳೆಯರಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಬರುವ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ಕೇಂದ್ರದಿಂದ ಯಾರೇ ಮಿನಿಸ್ಟರ್ಗಳು ಬಂದರೂ ಕೂಡ ನಾವು ಗೆರೋ ಹಾಕೋದು ಖಂಡಿತ. ಅವ್ರ ಮಸಿಗೆ ಅವ್ರ ಮಾರಿಗೆ ಕರಿ ಮಸಿ ಮಾಡುವುದು ಪಕ್ಕ ಅಂತ ಹೇಳಕ್ಕೆ ನಾವು ಇವತ್ತಿನ ದಿವಸ ಈ ಗುಲ್ಬರ್ಗ ಯುವ ಕಾಂಗ್ರೆಸ್ಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಬಿಜೆಪಿ IT ಸೆಲ್ ವತಿಯಿಂದ ಏನೊಂದು ಕಂಪೇರೇಟಿವ್ ಮಾರ್ಕೆಸಿಂದ ದೇಶದ ಮಾಜಿ ಪ್ರಧಾನಿ ಹಾಗೂ ಮೊದಲನೇ ಮಹಿಳೆ ಪ್ರಧಾನಿಯ ಬಗ್ಗೆ ಇಷ್ಟು ಕೀಳು ಮಟ್ಟದ ಒಂದು ವಿಡಿಯೋ ಪೋಸ್ಟ್ ಮಾರ್ಕೆಸಿಂದ ಏನು ಒಂದು ಭಾರತ ಸಂಸ್ಕೃತಿ ಇರ್ಬೋದು ಅಥವಾ ಮಹಿಳೆಯರ ಬಗ್ಗೆ ಇರ್ಬೋದು ಇಷ್ಟು ಲೋ ವಿಚಾರ ಇವರು ಉಳುತ್ತಾರೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಬಿಜೆಪಿ ಪಕ್ಷದವರಿಗೆ ಭಾರತ್ ಮಾತಾ ಕಿ ಜೈ ಅನ್ನೋ ನೈತಿಕತೆನೂ ಉಳಿದಿಲ್ಲ. ಯಾಕಪ್ಪ ಅಂದರೆ ಒಂದು ಲೇಡಿಗೆ ಹಿಟ್ಲರ್ಗೆ ಹೋಲಿಸ್ತಾರ ಇವರು. ಅಷ್ಟು ಪರಿಜ್ಞಾನ ಇಲ್ವಾ ಇವರಿಗೆ? ಆಮೇಲೆ ಏನು ಹಿಟ್ಲರು ಎಮರ್ಜೆನ್ಸಿ ಅಂತಾರೆ. ಇವರು ಯಾವತ್ತಾದರೂ ಇವರ ಕಾರ್ಯಕಾಲದಲ್ಲಿ ಇವಾಗ ನಡೀತಾ ಇದೆ 11 ವರ್ಷ ಹಿಡಿದು ಮಣಿಪುರದಲ್ಲಿ 2 ವರ್ಷ ಸುಮಾರು 2 ವರ್ಷ 11 ತಿಂಗಳು 2 ವರ್ಷ 8 ತಿಂಗಳಾಯಿತು ಮಣಿಪುರ ಸುಡ್ತಾ ಇದೆ. ಒಂದು ದಿವಸ ಆದರೂ ಹೋಗಿದ್ದಾರೆ. ಸುಮಾರು 280 ಜನ ಜೀವ ಕಳ್ಕೊಂಡಿದ್ದಾರೆ. 60,000 ಜನರು ಹೋಮ್ ಶೆಲ್ಟರಲ್ಲಿದ್ದಾರೆ, ರೆಫ್ಯೂಜಿ ಕ್ಯಾಂಪ್ಗಳಲ್ಲಿದ್ದಾರೆ. ಒಂದು ದಿವಸ ಆದರೂ ಪ್ರಧಾನಮಂತ್ರಿಗಳು ಹೋಗ್ಯಾರ. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಯಾವ್ದಿದೆ? ಆಮೇಲೆ ಮಾತಿಗೊಮ್ಮೆ ಇವರು ಎಮರ್ಜೆನ್ಸಿ ಅಂತಾರೆ. ಎಮರ್ಜೆನ್ಸಿಯನ್ನು ಸಂವಿಧಾನ ಬಾಹಿರವಾಗಿ ಮಾಡಿದ್ದ. ಸಂವಿಧಾನದಾಗ ಇರುವಂಥ ಆರ್ಟಿಕಲ್ 351 ಕ್ಲಾಸ್ 1 ಅಡಿಯಲ್ಲೇ
ಎಮರ್ಜೆನ್ಸಿ ಲಾಗೋಗಿದೆ. ಎಮರ್ಜೆನ್ಸಿ ಲಾಗೋಗಲು ಕಾರಣವೇನು? ಅದು ಇವರಿಗೆ ಎಂದಾದ್ರೂ ನೈತಿಕತೆ ಇದೆಯಾ ಮಾತಾಡೋಕ್ಕೆ? ಅದು ಬಿಟ್ಟುಕೇಶಿಂದ ಇವ್ರದೇ ಪೂರ್ವಜರು ಏನು RSS ಮುಖಂಡರುಗಳು ಸಪೋರ್ಟ್ ಮಾಡಿದಂಥ ಪತ್ರನೂ ಇದೆ, प्रूफ हुई दे। बीजेपी पार्टी पे इसको घेरा डाले जा रहा है कांग्रेस की तरफ से। रीज़न ये है कि बीजेपी IT सेल से जो है पोस्ट किया गया था कि हमारे लीडर जो इंदिरा गांधी जो फर्स्ट लेडी प्राइम मिनिस्टर है उनको हिटलर किया गया था। मैं ये कहना चाहता हूँ कि हिटलर हमारे कांग्रेस पार्टी के लीडर्स नहीं हैं, बीजेपी वाले हिटलर्स हैं। कभी हिटलर काम बीजेपी वाले करते हैं क्योंकि उन्होंने संविधान को भी तोड़ते हैं, संविधान के ख़िलाफ़ भी जाके बात करते हैं। ये हिटलरगिरी को जो है बीजेपी वाले करते हैं, हम उनको धिक्कारा करते हैं क्योंकि बीजेपी का कोई काम नहीं है, खाली हिटलरगिरी करना है, हर्ट करना है, हिंदू मुसलमान करना है। आज सेंट्रल गवर्नमेंट में कोई स्कीम्स उनकी नहीं दी जा रही है कि पब्लिक को कोई फ़ायदा नहीं पहुंच रहा है और लाभ नहीं हो रहा है। आज किसान को लेकर भी उनको कोई स्कीम्स वगैरह नहीं है बीजेपी के, और बीजेपी गवर्नमेंट आने से सिर्फ हिंदू मुसलमान हो रहा है, दूसरा कुछ नहीं हो रहा है। हमको धिक्कारा करते हैं। हिटलर जो है बीजेपी गवर्नमेंट है, हमारी कांग्रेस गवर्नमेंट नहीं है। हमारी इंदिरा गांधी जो है हमारे जो लीडर है हिंदुस्तान के लिए बहुत कुछ दिए हुए हैं और उन्होंने कुर्बानियाँ दिए हैं। आज कुछ जो कुछ हिंदुस्तान में डेवलपमेंट है वो इंदिरा गांधी जी की देन है, हम ये कहते हैं। This video is sponsored by Mahalakshmi Jewelers, Mannur Multi Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shaykh Group of Institutions, Ideal Vitchi, and by Study Bridge International School.